ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ಕಳ್ಳನೋ ಸುಳ್ಳಾನೋ ಅಥವಾ ದರೋಡೆಕೋರನೋ ಹಬ್ಬಬ್ಬ ಅಂದರೆ ಎಷ್ಟು ಸುಲಿಗೆ ಮಾಡ್ಬೋದು ಹೇಳಿ? 1 ಕೋಟಿನೋ ಅಥವಾ ಹೆಚ್ಚಂದರೆ 100 ಕೋಟಿವರೆಗೂ ಮಾಡ್ಬೋದೋ ಏನೋ. ಆದರೆ ಇಲ್ಲೊಬ್ಬ ಸೈಕೋಪಾತ್ ಸುಲಿಗೆ ಮಾಡಿದ್ದು ಬರೋಬ್ಬರಿ 100 ಕೋಟಿ ಅಂದರೆ ನೀವು ನಂಬಲೇಬೇಕು. ಆತ ಕಿಡ್ನಾಪ್ ಮಾಡಿದ್ದು ಸಾವಿರಾರು ಕೋಟಿ ಒಡೆಯನ ಮಗನನ್ನೇ. ಆದರೆ ಕಿಡ್ನಾಪ್ ಮಾಡಿದ ಪರಿ ಮಾತ್ರ ನಿಜಕ್ಕೂ ರೋಚಕವೇ. ಕಿಡ್ನಾಪ್ ಮಾಡಿದ್ದಲ್ಲದೆ ಆತನ ಮಗನನ್ನ ಅವನದ್ದೇ ಮನೆಗೆ ನುಗ್ಗಿ ಅವನ ಅಪ್ಪನನ್ನ ಬೆದರಿಸಿ 1000 ಕೋಟಿ ವಸೂಲಿ ಮಾಡ್ತಾನೆ ಅಂದರೆ ಅದೇನು ಸಾಮಾನ್ಯ ವಿಚಾರವಲ್ಲ. ಆದರೂ ಆತನ ಬೆದರಿಕೆಗೆ ಹೆದರಿದ ಬಾಲಕನ ಅಪ್ಪ ಹಿಂದೂ ಮುಂದೂ ನೋಡದೆ ಅಷ್ಟೂ ಮೊತ್ತದ ಹಣ ನೀಡ್ತಾನೆ. ಈ ಪ್ರಕರಣ ಇಡೀ ವಿಶ್ವದಾದ್ಯಂತ ಸದ್ದು ಮಾಡಿತು. ಇನ್ನೇನು 1000 ಕೋಟಿ ಸುಲಿಗೆ ಮಾಡಿದವನು ಸೆಟಲ್ ಆದ ಅಂತ ನೀವು ಅಂದ್ಕೊಂಡಿರಬಹುದು. ಆದರೆ ಆತ ಅಷ್ಟೂ ಹಣವನ್ನು ಉಳಿಸ್ಕೊಳ್ಳಲೇ ಇಲ್ಲ. ಬದಲಾಗಿ ಮತ್ತೆ ಹಣಕ್ಕಾಗಿ ಆ ಬಿಲೇನಿಯರ್ಗೆ ಕರೆ ಮಾಡ್ತಾನೆ. ಆದರೆ ಆತ ಹೇಳಿದ ಮಾತು ನಿಜಕ್ಕೂ ಆ ಕಳ್ಳನ ಕಣ್ಣನ್ನು ತೆರೆಸ್ಬಿಡ್ತು. ಆದರೆ ಅಷ್ಟೊತ್ತಿಗಾಗಲೇ ಆತನ ಕರ್ಮ ಕಾದು ಕೂತಿತ್ತು. ನಂತರ ನಡೆದಿದ್ದು ಇತಿಹಾಸ ಎಂದೂ ಮರೆಯಲಾರದ ಕಥೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ? ಆ ಸೈಕೋ ಕಿಡ್ನಾಪರ್ ಏನಾದ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಈ ಘಟನೆ ನಡೆದಿದ್ದು 1996ರಂದು ಹಾಂಗ್ಕಾಂಗ್ನಲ್ಲಿ. ಹಾಂಗ್ಕಾಂಗ್ನ ಆರ್ಥಿಕತೆಯ ಅಧಿಪತಿ, ಹೂಡಿಕೆ ಲೋಕದ ಮಾಂತ್ರಿಕ ಲೀ ಕಾ-ಶಿಂಗ್ ಅವರನ್ನು ಜಗತ್ತು ಸೂಪರ್ಮ್ಯಾನ್ ಅಂತಲೇ ಕರೆಯುತ್ತಿತ್ತು. ಆದರೆ ಮೇ 23, 1996ರಂದು ಹಾಂಗ್ಕಾಂಗ್ನ ಕುಖ್ಯಾತ ಕ್ರಿಮಿನಲ್ ಚುಂಗ್ ತೆಕ್ಸಿ ಕ್ಯೂಂಗ್ ಲೀ ಕಾ-ಶಿಂಗ್ ಅವರ ಹಿರಿಯ ಮಗ ವಿಕ್ಟರ್ ಲೀಯನ್ನು ಅಪಹರಣ ಮಾಡಿಬಿಡ್ತಾನೆ. ಈ ಸುದ್ದಿ ಇಡೀ ಚೀನಾ ದೇಶವನ್ನೇ ನಡಗಿಸಿಬಿಟ್ಟಿತ್ತು. ತನ್ನ ಮಗನನ್ನ ಬಿಡಿಸಲು ಆ ಬಿಲಿಯನಿಯರ್ ಮಾಡಿದ ವ್ಯವಹಾರ ಮತ್ತು ಆ ಕಿಡ್ನಾಪರ್ ಕೇಳಿದ ಆ ಹೂಡಿಕೆ ಸಲಹೆ ಕತೆ ನಿಜಕ್ಕೂ ಸಿನಿಮಾ ಸ್ಟೋರಿಗಿಂತಲೂ ರೋಚಕವೇ. ಅಷ್ಟಕ್ಕೂ ಆ ಕಿಡ್ನಾಪರ್ ಮಾಡಿದ್ದೇ ಎಲ್ಲರೂ ಭಯಪಡುವಂಥದ್ದು. ಈ ಚುಂಗ್ ಸಾಮಾನ್ಯ ಕಳ್ಳನಲ್ಲ, ಇವನು ಸೈಕೋ ಕಿಡ್ನಾಪರ್. ವಿಕ್ಟರಿ ಲೀಯನ್ನು ಅಪಹರಿಸಿದ ನಂತರ ಚುಂಗ್ ತನ್ನ ದೇಹ ಪೂರ್ತಿ ಡೈನಾಮೈಟ್ ಸ್ಫೋಟಕಗಳನ್ನು ಕಟ್ಕೊಂಡು ನೇರವಾಗಿ ಲೀ ಕಾ-ಶಿಂಗ್ ಮನೆಗೆ ನುಗ್ಗಿದ. ಅಲ್ಲಿ ಆತ ಕೇಳಿದ್ದು ಬರೋಬ್ಬರಿ 2 ಬಿಲಿಯನ್ ಹಾಂಗ್ಕಾಂಗ್ ಡಾಲರ್ ಹಣ. ತನ್ನ ಮಗನ ಪ್ರಾಣ ಉಳಿಸಲು ಲೀ ಕಾ-ಶಿಂಗ್ ಕಿಂಚಿತ್ತೂ ಭಯಪಡದೆ ಆ ಅಪರಾಧಿಯ ಜೊತೆ ಶಾಂತವಾಗಿ ಮಾತುಕತೆ ನಡೆಸಿ ಅಂತಿಮವಾಗಿ $HK ಅಂದರೆ 1.038 ಬಿಲಿಯನ್ ಹಾಂಗ್ಕಾಂಗ್ ಡಾಲರ್ ನೀಡಲು ಒಪ್ಪಿಕೊಳ್ತಾರೆ. ಅಂದರೆ ಬರೋಬ್ಬರಿ $130 ಮಿಲಿಯನ್. ಭಾರತೀಯ ರೂಪಾಯಿ ಲೆಕ್ಕ ಆದರೆ 1000 ಕೋಟಿ. ಆ ಕಾಲದಲ್ಲಿ ಅದು ಜಗತ್ತಿನ ಅತ್ಯಂತ ದೊಡ್ಡ ಸುಲಿಗೆಯ ಮೊತ್ತವಾಗಿತ್ತು. ಚುಂಗುಗೆ ಬಿಗ್ ಸ್ಪೆಂಡರ್ ಅನ್ನೋ ಹೆಸರಿತ್ತು. ಅಂದರೆ ಹಣವನ್ನ ಕಂಡಾಪಟ್ಟೆ ಖರ್ಚು ಮಾಡುವವನು ಅಂತ. ಬಂದ ಸಾವಿರಾರು ಕೋಟಿ ಹಣವನ್ನು ಆತ ಮಕಾವಿನ ಕ್ಯಾಸಿನೋಗಳಲ್ಲಿ ಜೂಜಾಡಿ ಪೋಲು ಮಾಡಿದ್ದ. ಎಷ್ಟೇ ಹಣ ಬಂದರೂ ಅವನ ಹಸಿವು ಮಾತ್ರ ನೀಗಲಿಲ್ಲ. ಜೂಜಿನ ವ್ಯಸನದಿಂದಾಗಿ ಕೆಲವೇ ದಿನಗಳಲ್ಲಿ ಅವನ ಹತ್ತಿರ ಇದ್ದ ಹಣವೆಲ್ಲ ಖಾಲಿಯಾಯಿತು. ಯಾವಾಗ ಕೈಯಲ್ಲಿದ್ದ ಹಣ ಖಾಲಿಯಾಯಿತೋ ಆಗ ಚುಂಗ್ ಒಂದು ವಿಚಿತ್ರ ಕೆಲಸ ಮಾಡಿದ್ದ. ತಾನು ಯಾವ ವ್ಯಕ್ತಿಯ ಮಗನನ್ನ ಕಿಡ್ನಾಪ್ ಮಾಡಿದ್ದಾನೋ ಅದೇ ಲೀ ಕಾ-ಶಿಂಗ್ಗೆ ಫೋನ್ ಮಾಡಿದ. ಆದರೆ ಈ ಬಾರಿ ಆತ ಹಣ ಕೇಳಲಿಲ್ಲ. ಬದಲಾಗಿ ನನ್ನ ಹತ್ತಿರ ಇರೋ ಉಳಿದ ಹಣವನ್ನು ಲೀಗಲ್ ಆಗಿ ಬೆಳೆಸೋದು ಹೇಗೆ, ನನಗೆ ಹೂಡಿಕೆ ಸಲಹೆ ಕೊಡಿ ಎಂದು ಕೇಳಿದ್ದ. ಈ ಮಾತು ಕೇಳಿ ಲೀ ಕಾ-ಶಿಂಗ್ ಕೂಡ ಒಂದು ಕ್ಷಣ ಅಚ್ಚರಿಪಟ್ಟಿದ್ದ. ಲೀ ಕಾ-ಶಿಂಗ್ ಒಂದು ಕ್ಷಣವೂ ಔಹಾರದೆ ಶಾಂತವಾಗೇ ಆತನಿಗೆ ಉತ್ತರಿಸ್ತಾನೆ. ನೀನು ಶ್ರೀಮಂತನಾಗಬೇಕಾದ್ರೆ ಮೊದಲು ಅಪರಾಧ ಮಾಡೋದನ್ನ ಬಿಡು. ಅಡ್ಡ ಹಾದಿಯಲ್ಲಿ ಬಂದ ಹಣ ಎಂದಿಗೂ ನಿನ್ನ ಬಳಿ ಉಳಿಯುವುದಿಲ್ಲ.
ಯಾಕೆಂದ್ರೆ ಅಂಥ ಹಣವನ್ನ ನಿರ್ವಹಿಸುವ ತಾಳ್ಮೆ ಮತ್ತು ಬುದ್ಧಿವಂತಿಕೆ ನಿನಗಿಲ್ಲ ಎಂದು ನೇರವಾಗಿಯೇ ಹೇಳ್ತಾನೆ. ಆದರೆ ಹಣದ ಅಮಲಿನಲ್ಲಿದ್ದ ಕಳ್ಳ ಚುಂಗಿಗೆ ಆ ಮಾತು ಅರ್ಥವೂ ಆಗಲಿಲ್ಲ, ಆ ಮಾತಿಗೆ ಬೆಲೆಯನ್ನು ಕೊಡಲಿಲ್ಲ. ಹೀಗೆ ಚುಂಗ್ 1 ವರ್ಷದ ನಂತರ ಮತ್ತೊಬ್ಬ ಉದ್ಯಮಿ ವಾಲ್ಟರ್ ಕ್ವಾಕರ್ ಅನ್ನ ಅಪಹರಿಸಿ ಮತ್ತೆ ಕೋಟ್ಯಾಂತರ ಹಣವನ್ನ ಲೂಟಿ ಮಾಡ್ತಾನೆ. ಆದರೆ ಪಾಪದ ಕೊಡ ಅಲ್ಲಿಗೆ ತುಂಬಿತ್ತು. ಅಕ್ರಮ ಹಣವನ್ನು ಕೂಡಿಡುವ ಕಲೆ ಹಾಗೂ ಆ ವ್ಯವಧಾನ ಆತನಲ್ಲಿಲ್ಲದ ಕಾರಣ ಮತ್ತದೇ ಮೋಜು ಮಸ್ತಿ ಜೂಜಿನಲ್ಲಿ ಎಲ್ಲವನ್ನೂ ಕಳೆದ. ಅಂತಿಮವಾಗಿ ಹಣವಿಲ್ಲದೆ ಪರದಾಡುವಂತಹ ಚುಂಗ್ ಬರಿಗೈಯಲ್ಲಿ ಚೀನಾಕ್ಕೆ ಪಲಾಯನ ಮಾಡಿದ. 1998ರಲ್ಲಿ ಚೀನಾ ಪೊಲೀಸರು ಕೊನೆಗೂ ಸೈಕೋ ಕಿಡ್ನಾಪರ್ ಚುಂಗ್ನನ್ನ ಹಿಡಿಯುವಲ್ಲಿ ಯಶಸ್ವಿಯಾದರು. ಚೀನಾದ ಕಠಿಣ ಕಾನೂನಿನ ಮುಂದೆ ಅವನ ಆಟ ನಡೆಯಲಿಲ್ಲ. ಅಂತಿಮವಾಗಿ ಹಾಂಗ್ಕಾಂಗ್ನ ಕುಖ್ಯಾತ ಕಿಡ್ನಾಪರ್ಗೆ ಚೀನಾ ಮರಣದಂಡನೆ ವಿಧಿಸಿತ್ತು. ಅಲ್ಲಿಗೆ ಒಬ್ಬ ಕ್ರೂರ ಅಪರಾಧಿಯ ಅಧ್ಯಾಯ ಅಂತ್ಯವಾಯಿತು. ಇನ್ನು ಈ ಕಿರಾತಕನ ಕಳ್ಳನ ಹಿನ್ನೆಲೆಯನ್ನ ಗಮನಿಸಿದ್ರೆ, ಚುಯಿಂಗ್ ಪ್ರಾಂತ್ಯದ ಯುಲಿಯನ್ನಲ್ಲಿ ಏಪ್ರಿಲ್ 7, 1955ರಂದು ಚುಂಗ್ ಜನನವಾಗುತ್ತೆ. ತನ್ನ 4ನೇ ವಯಸ್ಸಿನಲ್ಲಿ ಕುಟುಂಬದೊಂದಿಗೆ ಹಾಂಗ್ಕಾಂಗ್ಗೆ ತೆರಳಿ ಅಲ್ಲಿಯೇ ಸೆಟಲ್ ಆಗ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಐಷಾರಾಮಿ ಬದುಕಿಗೆ ಮಾರು ಹೋಗಿದ್ದ ಚುಂಗ್ ಕಳ್ಳತನ ಮಾಡಿದ್ರೂ ಪರವಾಗಿಲ್ಲ, ರಾಯಲ್ ಆಗಿ ಬದುಕಬೇಕು ಅಂತ ಕನಸು ಕಂಡಿದ್ದವನು. ತಾನು ಕಳ್ಳತನ ಮಾಡಿದ್ದ 100 ಕೋಟಿ ಹಣವನ್ನ ನೀರಿನಂತೆ ಪೋಲ್ ಮಾಡ್ತಿದ್ದ. ಲಕ್ಷ ಹಣವನ್ನ ದಾನವಾಗಿ ಎಸೆಯುತ್ತಿದ್ದ. ಹಾಗಾಗಿ ಅಲ್ಲಿನ ಜನ ಈತನನ್ನ ಬಿಗ್ ಸ್ಪೆಂಡರ್ ಎಂದು ಕರೆಯುತ್ತಿದ್ರು, ಅಂದ್ರೆ ಅತಿಯಾಗಿ ಖರ್ಚು ಮಾಡುವವನು ಎಂದು. ಅವನು ಕಳ್ಳತನ ಮಾಡಿದ್ರೂ ಅಮಾಯಕರಿಗೆ, ನಿರ್ಗತಿಕರಿಗೆ ಅವನೊಬ್ಬ ಹೀರೋ. ತನ್ನದೇ ಕನಸಿನ ಸಾಮ್ರಾಜ್ಯಕ್ಕೆ ತಾನೇ ರಾಜನಂತೆ ಮೆರೆದ ಚುಯಿಂಗ್ ತನ್ನ ಇಮೇಜ್ ಅನ್ನ ಸೃಷ್ಟಿಸಿಕೊಂಡ. ಈ ಹೆಸರು ಬರೋದಕ್ಕೂ ಒಂದು ಘಟನೆಯು ಪ್ರಮುಖ ಕಾರಣವಾಯಿತು. ಅದು ಹಾಂಗ್ಕಾಂಗ್ನಲ್ಲಿ ಬರೋಬ್ಬರಿ $10 ಮಿಲಿಯನ್ ಹಣವನ್ನ ಕಳ್ಳತನ ಮಾಡಿ ಅದರಲ್ಲಿ $2 ಬಿಲಿಯನ್ ಹಾಂಗ್ಕಾಂಗ್ ಡಾಲರ್ಗಳನ್ನು ತನ್ನ ಸ್ನೇಹಿತರು, ದಾರಿ ಹೊಕ್ಕರಿಗೆ, ಅಪರಿಚಿತರಿಗೆ ಉಡುಗೊರೆಯಾಗಿ ನೀಡಿದ್ದ. ಚುಂಗ್ ಊಟ ಮಾಡೋದ್ರಲ್ಲೂ, ಮದ್ಯಪಾನ ಮಾಡೋದ್ರಲ್ಲೂ, ವಾಸ ಮಾಡೋದ್ರಲ್ಲೂ ಅಭಿರುಚಿ ಹೊಂದಿದ್ದ ವ್ಯಕ್ತಿ. ಬ್ಯಾಂಕಾಕ್ನಲ್ಲಿದ್ದಾಗ ಒಮ್ಮೆ ರಸ್ತೆ ಬದಿಯಲ್ಲಿ ಚಿತ್ರ ಬಿಡಿಸುವ ಕಲಾವಿದನಿಗೆ $10,000 ದಾನ ಮಾಡಿದ್ದ. ಈತನನ್ನ ಕೊನೆಗೆ ಬಂಧಿಸುವವರೆಗೂ ಶೆಂಜನ್ ಐಷಾರಾಮಿ ಹೋಟೆಲ್ನಲ್ಲಿ 1 ತಿಂಗಳು ಉಳಿದುಕೊಂಡಿದ್ದ. ಆ ಹೋಟೆಲ್ನ ಬೆಲೆ ದಿನಕ್ಕೆ ಲಕ್ಷಾಂತರ ರೂಪಾಯಿ ಇತ್ತು. ಆ ಸಮಯದಲ್ಲಿ ಹೋಟೆಲ್ ಸಿಬ್ಬಂದಿಯಿಂದ ಅಪರೂಪದ ಪಕ್ಷಿಯೊಂದರ ಸೂಪ್ ಕೇಳಿದಂತೆ. ಆ ಬಗ್ಗೆ ಹಾಂಗ್ಕಾಂಗ್ ಪತ್ರಿಕೆ ಸುದ್ದಿ ಮಾಡಿತ್ತು. ಈತನ ಅಪರಾಧದ ಹಿನ್ನೆಲೆ ಮುನ್ನೆಲೆಗೆ ಬರೋಕೆ ಶುರುವಾಗಿದ್ದು 1990ರಲ್ಲಿ. ಫೆಬ್ರವರಿ 22 ಕೈ ತಕ್ ವಿಮಾನ ನಿಲ್ದಾಣದ ಮೇಲೆ ದಾಳಿ ಮಾಡಿ ಅಲ್ಲಿದ್ದ 200 ಕೋಟಿ ಮೌಲ್ಯದ ರೊಲೆಕ್ಸ್ ಕೈ ಗಡಿಯಾರಗಳನ್ನ ಕದ್ದು ಬೇರೆಡೆ ಸಾಗಿಸಿದ್ದ. 1991ರಂದು ಭದ್ರತಾ ವ್ಯಾನ್ ಅನ್ನ ದೋಚಿ 350 ಕೋಟಿ ಹಣವನ್ನ ದರೋಡೆ ಮಾಡಿದ್ದ. ಈ ಪ್ರಕರಣದಲ್ಲಿ ಬಂಧಿಸಿ 18 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಇನ್ನು 1995ರಲ್ಲಿ ಮೇಲ್ಮನವಿ ಸಲ್ಲಿಸಿದ್ದ ಈತ ಅಪರಾಧಿ ಅನ್ನೋದಕ್ಕೆ ಯಾವ ಸಾಕ್ಷ್ಯಗಳು ದೊರಕಲಿಲ್ಲ. ಹಾಗಾಗಿ ದೋಷಮುಕ್ತನಾಗಿ ಖುಲಾಸೆಯಾದ. ಆದರೆ ಈತನ ಸಹಚರನಿಗೆ 41 ವರ್ಷಗಳ ಶಿಕ್ಷೆ ವಿಧಿಸಲಾಯಿತು. ಇನ್ನು ನಂತರ ನಡೆದಿದ್ದು 1996 ಮತ್ತು 1997ರ ಸುಲಿಗೆ ಪ್ರಕರಣ. ಇಂದಿಗೂ ಈ ಕೇಸ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ. ಯಾವಾಗ ಚುಂಗ್ ಬಂದಿಯಾದ್ನೋ ಅವನಿಂದ 818 ಬಾರಿ ಸ್ಫೋಟಕಗಳನ್ನು ವಶಪಡಿಸಿಕೊಂಡ್ರು. ಈತನ ಗ್ಯಾಂಗ್ನಲ್ಲಿ ಕುಖ್ಯಾತಿ ಹೊಂದಿದ್ದ 35 ಮಂದಿ ಇದ್ರು ಅನ್ನೋದೇ ನಿಜಕ್ಕೂ ಅಚ್ಚರಿ. ಹೀಗೆ ಡಿಸೆಂಬರ್ 5, 1998ರಂದು 43ನೇ ವಯಸ್ಸಿನಲ್ಲಿ ದಕ್ಷಿಣ ಚೀನಾದ ಗುವಾಂಗ್ಜೌನಲ್ಲಿ 4 ಹಾಂಗ್ಕಾಂಗ್ ಗ್ಯಾಂಗ್ ಸದಸ್ಯರೊಂದಿಗೆ ಚುಯಾಂಗ್ನ ಹಣೆಗೆ ಗುಂಡು ಹಾರಿಸಿ ಕೊಲ್ಲಲಾಯಿತು. ಇಂದಿಗೂ ಈತನ ಹೆಸರು ಅಪರಾಧ ಜಗತ್ತಿನಲ್ಲಿ ಮುನ್ನೆಲೆಯಲ್ಲಿ ನಿಲ್ಲುತ್ತೆ. ಈತ ಮನಸ್ಸು ಮಾಡಿದ್ದಿದ್ರೆ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ಶ್ರೀಮಂತನಾಗಬಹುದಿತ್ತು, ಶೇರ್ ಮಾರ್ಕೆಟ್ನ ದಿಗ್ಗಜನಾಗಬಹುದಿತ್ತು. ಆದರೆ ಆತ ಆರಿಸಿಕೊಂಡಿದ್ದು ಕೇವಲ ಮೋಜು ಮಸ್ತಿ ಹಾಗೂ ಅಡ್ಡದಾರಿಯನ್ನೇ. ಅದಕ್ಕಾಗಿ ಅರೆ ವಯಸ್ಸಿನಲ್ಲೇ ಇಹಲೋಕವನ್ನ ಬಿಟ್ಟು ಹೋದ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.